ಜೈ ಹಿಂದ್. ವೆಲ್ಕಮ್ ಟು ತೇಜಸ್ ಈಸಿ ಇಂಗ್ಲಿಷ್. ಸ್ನೇಹಿತರೆ, ಇವತ್ತು ನಾವು ಫೋನ್ನಲ್ಲಿ ಮಾತನಾಡುವ ಬಹಳ ಪ್ರಮುಖವಾದ 25 ವಾಕ್ಯಗಳನ್ನು ಇಂಗ್ಲೀಷಲ್ಲಿ ಹೇಗೆ ಕೇಳೋದು, ಹೇಗೆ ಮಾತಾಡೋದು ಅಂತೇಳಿ ನೋಡ್ತಾ ಹೋಗ್ತೀವಿ. ಮೊದಲ ವಾಕ್ಯ ಈ ರೀತಿ ಇದೆ. ನಾವು ಫೋನ್ ಎತ್ತಿದ ತಕ್ಷಣ ಕೇಳುವ ಪ್ರಶ್ನೆ ಇದು. ಯಾರು ಮಾತಾಡ್ತಿರೋದು? ಯಾರು ಮಾತಾಡ್ತಿರೋದು? ಹೂ ಆರ್ ಯು ಸ್ಪೀಕಿಂಗ್? ಹೂ ಆರ್ ಯು ಸ್ಪೀಕಿಂಗ್? ನೀವು ಹೇಗಿದ್ದೀರಾ? ನೀವು ಹೇಗಿದ್ದೀರಾ? ಹೌ ಆರ್ ಯು? ಹೌ ಆರ್ ಯು? ನೀವು ಎಲ್ಲಿಯವರು? ನೀವು ಎಲ್ಲಿಯವರು? ವೇರ್ ಆರ್ ಯು ಫ್ರಮ್? ವೇರ್ ಆರ್ ಯು ಫ್ರಮ್? ನಾನು ಆರಾಮಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ನೀವು ಹೇಗಿದ್ದೀರಾ? ಐ ಆಮ್ ಫೈನ್ ಆ್ಯಂಡ್ ಹೌ ಆರ್ ಯು? ಐ ಆಮ್ ಫೈನ್ ಆ್ಯಂಡ್ ಹೌ ಆರ್ ಯು? ಮತ್ತು ಮನೇಲಿ ಎಲ್ಲರೂ ಹೇಗಿದ್ದಾರೆ? ಮತ್ತು ಮನೇಲಿ ಎಲ್ಲರೂ ಹೇಗಿದ್ದಾರೆ ಅಂತ ಕೇಳಬೇಕಾದ್ರೆ ಆ್ಯಂಡ್ ಹೌ ಈಸ್ ಎವ್ರಿಬಡಿ ಎಟ್ ಹೋಮ್? ಹೌ ಈಸ್ ಎವ್ರಿಬಡಿ ಎಟ್ ಹೋಮ್? ನಿಮ್ಮ ಧ್ವನಿ ಕಟ್ ಆಗ್ತಿದೆ. ಅಥವಾ ನಾವು ಸಾಮಾನ್ಯವಾಗಿ ತುಂಬ ಸರಿ ಇಂಗ್ಲೀಷ್ ವಾಕ್ಯಗಳನ್ನು, ಇಂಗ್ಲೀಷ್ ಪದಗಳನ್ನೇ ಬಳಸ್ತೀವಿ. ಅಂದರೆ ನಿಮ್ಮ ಧ್ವನಿ ಬ್ರೇಕ್ ಆಗ್ತಿದೆ ಅಂತ ಹೇಳ್ತೀವಿ. ಆಗ ಕಂಪ್ಲೀಟಾಗಿ ಇಂಗ್ಲೀಷ್ ಹೇಳಬೇಕಾದ್ರೆ ಯುವರ್ ವಾಯ್ಸ್ ಈಸ್ ಬ್ರೇಕಿಂಗ್ ಅಪ್. ಯುವರ್ ವಾಯ್ಸ್ ಈಸ್ ಬ್ರೇಕಿಂಗ್ ಅಪ್. ನೀವು ಹೇಳಿದ್ದು ನನಗೆ ಕೇಳ್ತಾ ಇಲ್ಲ. ಇದನ್ನೇ ಇನ್ನೊಂದು ರೀತಿ ಹೇಳ್ತೀವಿ. ನಿಮ್ಮ ವಾಯ್ಸ್ ಕೇಳ್ತಾ ಇಲ್ಲ, ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಿದೆ ಅನ್ನೋದನ್ನು ಈ ರೀತಿಯೂ ಕೇಳ್ತೀವಿ. ನೀವು ಹೇಳಿದ್ದು ನನಗೆ ಕೇಳ್ತಾ ಇಲ್ಲ. ಐ ಕಾಂಟ್ ಹಿಯರ್ ಯು. ಐ ಕಾಂಟ್ ಹಿಯರ್ ಯು. ನಾನು ಹೇಳಿದ್ದು ನಿಮಗೆ ಕೇಳಿಸ್ತಿದೆಯಾ? ನಾನು ಹೇಳಿದ್ದು ನಿಮಗೆ ಕೇಳಿಸ್ತಿದೆಯಾ? ಕ್ಯಾನ್ ಯು ಹಿಯರ್ ಮೀ? ಕ್ಯಾನ್ ಯು ಹಿಯರ್ ಮೀ? ಹಾಂ, ನೀವು ಹೇಳಿದ್ದು ನನಗೆ ಕೇಳಿಸ್ತಾ ಇದೆ. ಎಸ್, ನೀವು ಹೇಳಿದ್ದು ನನಗೆ ಕೇಳಿಸ್ತಿದೆ ಹೇಳ್ತೀವಲ್ಲ, ಆಗ ಎಸ್ ಐ ಕ್ಯಾನ್ ಹಿಯರ್ ಯು. ಐ ಕ್ಯಾನ್ ಹಿಯರ್ ಯು. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಕರೆ ಮಾಡಿ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಕರೆ ಮಾಡಿ. ಪ್ಲೀಸ್ ಕಾಲ್ ಅಗೇನ್ ಲೇಟರ್. ಪ್ಲೀಸ್ ಕಾಲ್ ಅಗೇನ್ ಲೇಟರ್. ಸ್ವಲ್ಪ ಹೊತ್ತು ಇರಿ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಹೇಳ್ತೀವಲ್ಲ, ಆಗ ಜಸ್ಟ್ ಎ ಮೂಮೆಂಟ್ ಪ್ಲೀಸ್. ಜಸ್ಟ್ ಎ ಮೂಮೆಂಟ್ ಪ್ಲೀಸ್. ನನಗೆ ಪುನಃ ಕರೆ ಮಾಡಿ, ನನಗೆ ಮತ್ತೆ ಕರೆ ಮಾಡಿ ಹೇಳ್ತೀವಲ್ಲ, ಕಾಲ್ ಮೀ ಬ್ಯಾಕ್. ಕಾಲ್ ಮೀ ಬ್ಯಾಕ್. ನಾನೀಗ ಮೀಟಿಂಗಲ್ಲಿದ್ದೀನಿ. ನಾನೀಗ ಮೀಟಿಂಗಲ್ಲಿ ಇದ್ದೀನಿ. ಐ ಆಮ್ ಇನ್ ಎ ಮೀಟಿಂಗ್ ನಾವ್. ಐ ಆಮ್ ಇನ್ ಎ ಮೀಟಿಂಗ್ ನಾವ್. ಕ್ಷಮಿಸಿ, ನಿಮ್ಮನ್ನು ನಾನು ಗುರುತಿಸಲಿಲ್ಲ. ಕ್ಷಮಿಸಿ, ನಿಮ್ಮನ್ನು ನಾನು ಗುರುತಿಸಲಿಲ್ಲ. ಸಾರಿ, ಐ ಡಿಡಂಟ್ ರೆಕಗ್ನೈಸ್ ಯು. ಸಾರಿ, ಐ ಡಿಡಂಟ್ ರೆಕಗ್ನೈಸ್ ಯು. ನಿಮಗೆ ನನ್ನ ನಂಬರ್ ಯಾರು ಕೊಟ್ಟರು? ಫೋನ್ ಮಾಡಿದ್ರಲ್ಲ, ನಿಮ್ಗೆ ನನ್ನ ನಂಬರ್ ಯಾರು ಕೊಟ್ಟರು ಅಂತ ಕೇಳಬೇಕಾದ್ರೆ ಹೂ ಗೇವ್ ಯು ಮೈ ನಂಬರ್? ಹೂ ಗೇವ್ ಯು ಮೈ ನಂಬರ್? ನೀವು ನನ್ನ ಕರೆ ಸ್ವೀಕರಿಸ್ತಿಲ್ಲ. ನೀವು ನನ್ನ ಕರೆಯನ್ನು ಯು ಡಿಡಂಟ್ ರಿಸೀವ್ ಮೈ ಕಾಲ್. ಯು ಡಿಡಂಟ್ ರಿಸೀವ್ ಮೈ ಕಾಲ್. ನೀವು ನನ್ನ ಕರೆ ಎತ್ತಲಿಲ್ಲ. ಅದನ್ನೇ ಇನ್ನೊಂದು ರೀತಿ ಹೇಳ್ತೀವಿ ನಾವು, ನೀವು ನನ್ನ ಕರೆ ಎತ್ತಲಿಲ್ಲ ಅಂತೇಳಿ. ಆಗ ಯು ಡಿಡಂಟ್ ಪಿಕಪ್ ಮೈ ಕಾಲ್. ನಾನು ಕಾಲ್ ಮಾಡಿದ್ದೆ, ಬಟ್ ಯು ಡಿಡಂಟ್ ಪಿಕಪ್ ಮೈ ಕಾಲ್. ಯು ಡಿಡಂಟ್ ಪಿಕಪ್ ಮೈ ಕಾಲ್. ಮನೆಗೆ ಹೋದ ನಂತರ ಕರೆ ಮಾಡಿ, ಮನೆಗೆ ಹೋದ್ಮೇಲೆ ಫೋನ್ ಮಾಡಿ ಹೇಳ್ತೀವಲ್ಲ, ಕಾಲ್ ಮೀ ಆಫ್ಟರ್ ರೀಚಿಂಗ್ ಹೋಮ್. ಕಾಲ್ ಮೀ ಆಫ್ಟರ್ ರೀಚಿಂಗ್ ಹೋಮ್. ನೀನು ಕರೆ ಮಾಡಿದ್ಯಾ ಅಥವಾ ನೀವು ಕರೆ ಮಾಡಿದ್ರಾ? ಡಿಡ್ ಯು ಕಾಲ್? ಡಿಡ್ ಯು ಕಾಲ್? ನಿನ್ನ ಫೋನ್ ಯಾವಾಗಲೂ ಬ್ಯುಸಿ ಬರುತ್ತೆ. ನಿನ್ನ ಫೋನ್ ಯಾವಾಗಲೂ ಬ್ಯುಸಿ ಇರುತ್ತೆ. ಯುವರ್ ಫೋನ್ ಈಸ್ ಆಲ್ವೇಸ್ ಬ್ಯುಸಿ. ಯುವರ್ ಫೋನ್ ಈಸ್ ಆಲ್ವೇಸ್ ಬ್ಯುಸಿ. ನಾನು ಹರೀಶ್ ಅವ್ರ ಬಳಿ ಮಾತಾಡ್ಬೋದಾ? ಯಾವುದಾದ್ರೂ ಆಫೀಸಿಗೆ ಈ ರೀತಿ ಫೋನ್ ಮಾಡಿದಾಗ ಅವರ ಸೆಕ್ರೆಟರಿ ಅಥವಾ ಅವರ ಪರ್ಸ್ನಲ್ ಅಸಿಸ್ಟೆಂಟ್ ಕಾಲ್ ಎತ್ತಿದಾಗ ಅವ್ರ ಜೊತೆಗೆ ಮಾತಾಡುವ ಸಂದರ್ಭದಲ್ಲಿ, ಅಥವಾ ಯಾರ್ದಾದ್ರು ಮನೆಗೆ ಫೋನ್ ಮಾಡಿದಾಗ ಬೇರೆಯವ್ರು ಎತ್ತಿದರೆ ಆ ಸಂದರ್ಭದಲ್ಲಿ ಹೇಗೆ ಹೇಳೋದು? ಕ್ಯಾನ್ ಐ ಟಾಕ್ ಟು ಹರೀಶ್? ಕ್ಯಾನ್ ಐ ಟಾಕ್ ಟು ಹರೀಶ್? ನೀವು ದಯವಿಟ್ಟು ಸ್ವಲ್ಪ ನಿಧಾನವಾಗಿ ಹೇಳ್ತೀರಾ? ತುಂಬ ಸ್ಪೀಡಾಗಿ ಹೇಳ್ತಾ ಇದ್ದಾಗ ಹೇಳ್ತೀವಿ ನಾವು. ಅದನ್ನ ಇಂಗ್ಲೀಷಲ್ಲಿ ಹೇಗೆ ಹೇಳೋದು? ಕ್ಯಾನ್ ಯು ಸ್ಪೀಕ್ ಅ ಲಿಟಲ್ ಸ್ಲೋವರ್ ಪ್ಲೀಸ್? ಕ್ಯಾನ್ ಯು ಸ್ಪೀಕ್ ಅ ಲಿಟಲ್ ಸ್ಲೋವರ್ ಪ್ಲೀಸ್? ದಯವಿಟ್ಟು ಈ ನಂಬರಿಗೆ ಮತ್ತೆ ಕರೆ ಮಾಡಬೇಡಿ. ಯಾರಾದರೂ ಇರಿಟೇಟ್ ಮಾಡ್ತಾ ಇದ್ದರೆ ಆ ಸಂದರ್ಭದಲ್ಲಿ ಹೇಳೋ ಮಾತಿದು. ಪ್ಲೀಸ್ ಡೋಂಟ್ ಕಾಲ್ ದಿಸ್ ನಂಬರ್ ಅಗೈನ್. ಪ್ಲೀಸ್ ಡೋಂಟ್ ಕಾಲ್ ದಿಸ್ ಅಗೈನ್ ನಂಬರ್ ಅಗೈನ್. ನಿಮ್ಮ ಇಮೇಲ್ ಐ ಡಿ ಏನು? ಅಥವಾ ನಿಮ್ಮ ಇಮೇಲ್ ಐ ಡಿ ಯಾವುದು? ವಾಟ್ಸ್ ಯುವರ್ ಇಮೇಲ್ ಐ ಡಿ? ವಾಟ್ಸ್ ಯುವರ್ ಇಮೇಲ್ ಐ ಡಿ? ನಾನು ಅವಳ ಕರೆಯ ನಿರೀಕ್ಷೆಯಲ್ಲಿದ್ದೆ. ನಾನು ಅವಳ ಕರೆಯ ನಿರೀಕ್ಷೆಯಲ್ಲಿದ್ದೆ. ಐ ಆಮ್ ವೇಟಿಂಗ್ ಫಾರ್ ಹರ್ ಕಾಲ್. ಐ ಆಮ್ ವೇಟಿಂಗ್ ಫಾರ್ ಹರ್ ಕಾಲ್. ನೀವು ಯಾವ ನಂಬರ್ಗೆ ಡಯಲ್ ಮಾಡಿದ್ರಿ? ನಾನು ಫೋನ್ ಮಾಡಿದ್ದೆ ಹೇಳಿದಾಗ ನಾವು ಕೇಳೋದು, ನೀವು ಯಾವ ನಂಬರ್ಗೆ ಕಾಲ್ ಮಾಡಿದ್ರಿ? ವಿಚ್ ನಂಬರ್ ಯು ಹ್ಯಾವ್ ಡಯಲ್ಡ್? ವಿಚ್ ನಂಬರ್ ಯು ಹ್ಯಾವ್ ಡಯಲ್ಡ್? 25ನೇ ವಾಕ್ಯ ಈ ರೀತಿ ಇದೆ. ನೀವು ಸಮಯ ನೀಡಿದ್ದಕ್ಕೆ ಧನ್ಯವಾದಗಳು. ನೀವು ಸಮಯ ನೀಡಿದ್ದಕ್ಕೆ ಧನ್ಯವಾದಗಳು. ಸರಿಯಾದ ಉತ್ತರವನ್ನು, ಸರಿಯಾದ ಇಂಗ್ಲೀಷ್ ಸೆಂಟೆನ್ಸನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಾಕ್ಯಗಳನ್ನು ಕಲ್ತ್ಕೊಳ್ಳೋಣ. ಜೈ ಹಿಂದ್.